ಸಾವಿರ ತೆಂಗಿನ ಬರ ತುಂಬಿರೋ ನನಗೇನು ಬೇಕಾದಷ್ಟು ಮಾಡಿದ್ದೀನಿ. ಭಿಕ್ಷೆ ಬಿಡ್ತಿ ತಿರ್ಗಿ ಅದನ್ನೇ ಹೇಳ್ತಿಲ್ಲ, ಹೊಡಿತಾವನೆ ಅಂತ ಅವನು ಹೊಡೆದಿದ್ದಕ್ಕೋಸ್ಕರ ನಾನು ಅತ್ತ ಇತ್ತಕ್ಕೆ ಬಂದಿದ್ದೀನಿ. ಹೊಡೆದಾರೆ ಯಾರು? ಅದೇ ಮಕ್ಳು ಹೊಡೆದ್ಬಿಟ್ರು ಕಣೋ. ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು, ಏನು ಹಾಳಾಗೋಲ್ಲ ಅಲ್ಲಿ ಮಕ್ಳು ಅಂತ ಬಿಟ್ಟಿದ್ದೀನಿ ಕಣೋ. ಈಗ ಮರ್ಯಾದೆ ಕಳೀತಾ ಐತಿ, ಇನ್ನೇನ್ ಮಾಡೋದು? ಯಾವ ಊರು ನಿಮ್ದು? ಬಿಸ್ನಲ್ಲೇ ನಾನು. ಇದು ನಾಗಮಂಗಲ ತಾಲೂಕ್ ಬಿಸ್ನಲ್ಲೇ. ಅಲ್ಲ ಮಕ್ಳು ಹೊಡೆದ್ರು ಅಂತ ಬಂದು ಇಲ್ಲಿ ಭಿಕ್ಷೆ ಬಿಡಿದ್ರೆ ಅವ್ರು ಏನ್ ನೋವು ಮಾಡ್ಕೊಳ್ಳಲ್ವ ಮನ್ಸಿಗೆ? ಬಾಯಿ ಮಣ್ಣಾಕ ಮನೆ ಹಾಳಾಗೋಗ 4 ಟೆಂಟ್ ಮಾಡ್ಕೊಂಡು ಬೆಂಗಳೂರಿನಲ್ಲಿ ಸುಮ್ನಿರು. ಇಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ಅಲ್ಲೊಂದು 4 ಎಕರೆ ತೆಂಗಿನ ತೋಟ ಮಾಡ್ಕೊಂಡು ಅವನೇ. ಒದ್ದಿಬೇಕಾದ್ರೆ ಯಾಕೆ ಒದ್ದ ಬಳಿ ಮಗ? ಮಗನಂತೆ ಮಗ. ನಿನ್ ಒದ್ಬಿಟ್ನಾ? ಮತ್ತೆ ಒದ್ಬಿಟ್ನಪ್ಪ. ಭೂಮಿ ಬರ್ಕೊಡ್ಬೇಡ ಅವ್ರಿಗೆ ಯಾರಿಗೂ. ಅದಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ನಾಳಿಕೆ, ಓಟ್ ಆಗ್ಲಿ ಅಂತ ಸುಮ್ಮನೆ ಇದ್ವಿ. ಅಲ್ಲ ತುಂಬಾ ದಿನದಿಂದ ಇಲ್ಲೇ ಇದೆಯಲ್ಲ ನೀನು ಅಂತ ಅದಕ್ಕೆ ಹೇಳಿ 8 ಲಕ್ಷ ಸೇರ್ಸನ್ ಬೇಕಾದ್ರೆ ಒಮ್ಮೆ ಇರೋಣ. ನೀನು ಗೊತ್ತಿಲ್ಲ, ನೀನು ಎಲ್ಲ ಕತೆ ಬೇಡ. ಇಕ್ಲಿ ಪತ್ರ ಎಲ್ಲ ಮಾಡ್ತಿದ್ದೀನಿ. DSP ಅವರು ನಮಗೆ ಪೊಲೀಸ್ ರಕ್ಷಣೆ ಕೊಡೋಕ್ಕೆ ಆದೇಶ ಮಾಡಿದ್ದಾರೆ. DSP ಅವರು ಸರ್ಕಾರಿ ಬಿಟ್ರು ಮಡಿಕೊಂಡಿದ್ದೀನಿ, ಜನ ಮಡಗಿದ್ದೀನಿ, FSR ಸಿದ್ದರಾಮಯ್ಯ ಮಡಗಿದ್ದೀನಿ ಬೆಂಗಳೂರಿನಲ್ಲಿ. ನೋಡಂಗೆ ನೋಡ್ತಾ ಇದ್ದೀನಿ ನೋಡಿದ ಎಲ್ಲ ಅರ್ಧೋಗದೆ ಹೋಗ್ಲಿ ಅಷ್ಟ ಕೂಡ ಹತ್ಕಲ್ಲ. ಇನ್ನೊಂದ ನೋಡ್ದೆ ತಗೋ. ಸರ್ಕಾರಿ ಇನ್ಸ್ಪೆಕ್ಟರ್ ಅಲ್ಲ DSP ನೋಡು. ಬರ್ದವ್ರಲ್ಲ DSP ಏನ್ ನೋಡ್ದವ್ರು, ಏನ್ ಬರ್ದವ್ರು ಬರ್ದವ್ರೆ ರಕ್ಷಣೆ ಕೊಡಿ ಅಂತ ನೋಡ್ದ. ಇದಕ್ಕಿಂತ ಆಗ್ಬೇಕಾ? ನೀನ್ ಅನಾಥವಾಗಿ ಬಿದ್ದಿದ್ಯಲ್ಲ ಒಬ್ಬ ರೈತ, ಅದೇ ಹೊಡಿತೆ ಅವರಲ್ಲ ದೇಶಕ್ಕೆ ಅನ್ನ ಹಾಕೋ ರೈತ. ಕಂಪ್ಲೇಂಟ್ ಕೊಡ್ತೀನಿ ನಾಳಿಕೆ. ಒಳ್ಳೆ ಚೆನ್ನಾಗಿ ಹೇಳದಲ್ಲ. ನೀನೇ 4 ಜನಕ್ಕೆ ಅನ್ನ ಹಾಕೋನು ನೀನು ಅದನ್ನೇ ಹೇಳ್ಬೇಕಪ್ಪ. ನೀನೇ ಹೇಳಿದ್ನಿ ಬೇಕಾದ್ರೆ ತೆಂಗಿನ ತೋಟ ಅದೇ ಎಲ್ಲ ಹೊಡೆದವ್ರಿ. ಮಗನ ಹೆಸರೇನು? ಯಾವನಾರಾಗ್ಲಿ ಸುಮ್ಮನೆ. ಎಷ್ಟು ಜನ ಮಕ್ಳು? ಕತೆ ಬೇಡ ಬಿಡ. ಎಷ್ಟು ಜನ ಹೇಳು, ಅದೇನ್ ಭಯನ ಹೇಳಕ್ಕೆ? 5 ಜನ ಗಂಡ್ಮಕ್ಳು, 5 ಜನ ಗಂಡ್ಮಕ್ಳು, 4 ಜನ ಹೆಣ್ಮಕ್ಳು, 9 ಜನ. 5 ಹೆಣ್ಣು 5 ಗಂಡು. ನಾಯಿಗೆ ಉಟ್ಬಿಟ್ಟು ಹೊರಚಿನ ಕೈಲಿ ಅದ ಕಂಪ್ಲೇಂಟ್ ಕೊಡ್ತೀನಿ. ಆಮೇಲೆ ಗೊತ್ತಾಯ್ತದೆ ಸ್ವಲ್ಪ. ಕರ್ಕೊಂಡೋಗಿ ಸಾಕೊಳಕ್ ಏನು ಅವ್ರಿಗೆ ಬಂದಿರೋದು? ನೀವು ನಿಮ್ಮಂತವ್ರು ಕ್ಯಾತ್ ಉಗ್ದಿ ಆಗ 4 ಸೈಟ್ ಮಾಡ್ಕೊಂಡು ಬೆಂಗಳೂರಲ್ಲಿ. ದೊಡ್ಡ ಮಗ ಏನ್ ಕೆಲಸ ಮಾಡೋದು? ನಡಿ ಅವ್ನು ಎಲ್ಲರ ಇಟ್ಕೊಳ್ಳಿ, ಬೆಂಗಳೂರಲ್ಲಿ ಇಟ್ಕೊಳ್ಳಿ. ಅವ್ನ ಮನೆ ಹಾಳಾಗೋಗ ಇರ್ಲಿ, ಅವ್ನು ಉದ್ದಾರ ಇರ್ತಾನೋ ಹಾಳಾಗೋಗ ಗೊತ್ತಿಲ್ಲ. ಅವನು ಒಬ್ಬನೇ ಮಗ. ಅವ್ನಿಗೆ ಅಲ್ಲೇ 20-23 ವರ್ಷ ಆಗಿದೆ, ವಯಸ್ಸಾಗಿದೆ. ಯಾರಿಗೆ ಹುಡುಗ ಮೊಮ್ಮಗನಿಗೆ. ಅಂತದ್ರಲ್ಲಿ ನನ್ನ ಕಾಲಲ್ಲಿ ಯಾಕೆ ಹೋದ ಬೋಳಿ ಮಗ? ಅಲ್ಲ ಅಪ್ಪನಿಗೆ ಹುಟ್ಟಸಪ್ಪ ಯಾಕೆ ಒದ್ದ ಕೇಳಿ, ನಿಮ್ಮಂತವ್ರು ಯಾಕೆ ಕೇಳಿ. ಹುಟ್ಟದ ದೇವರು ಎಲ್ಲಾರು ಹಿಡ್ಕೊಂಡು ಲಜ್ಜಿಸ್ತೀನಿ, ತಗೊಂಡು ಜೈಲ್ಗೆ ಹಾಕ್ತೀನಿ ಕೂಡ. ಯಾವಾಗ ಹೊಡೆದಿದ್ದು? ಅಲ್ಲೇ 10 ವರ್ಷ ಆಯ್ತಪ್ಪ. 10 ವರ್ಷದಿಂದ ಕಂಪ್ಲೇಂಟ್ ಕೊಟ್ಟಿಲ್ವಾ ನೀನು? ಮತ್ತೆ ಈಗ ಕೊಟ್ರೆ ನಡೀತದ? ಎಲ್ಲ ಆಯ್ತದೆ. FSR ಸಿದ್ದರಾಮಯ್ಯ ಮಡಗಿದ್ದೀನಿ ಬೆಂಗಳೂರಿನಲ್ಲಿ. ಅಲ್ಲೋಗಿ ಫೋನ್ ಹಾಕಿದ್ರೆ ಸಾಕು, ಹಿಡ್ದು RS ಹಾಕ್ಬಿಡ್ತಾರೆ, ತಗೊಂಡು ಜೈಲ್ಗೆ ಹಾಕ್ರಿ ಇವನ್ನ ಅಂತ. ಇದಕ್ಕಿಂತ ಬೇಕಾ? DSP ರಕ್ಷಣೆ ಕೊಡು ಅಂತ ಹೇಳಿದ್ರು ಹುಚ್ಚಪ್ಪನಿಗೆ. ನಾನು ಹುಚ್ಚಪ್ಪ ನಿನ್ನ ಹೆಸರು? ನಾನೇ ಹುಚ್ಚಪ್ಪ, ಇಲ್ಲಿ ಬರ್ದಿಲ್ವಾ? ಅದೇ ನೋಡ್ದೆ. ಸುಮ್ನಿರ್ ಮತ್ತೆ ರಕ್ಷಣೆ. ನೀನು ಹುಚ್ಚಪ್ಪ ಹುಚ್ಚನ್ ತರ ಇಲ್ಲಿ ಮನೆ ರೈತ ಹಾಸ್ಪಿಟ್ಲ್ ಮುಂದಿದೆಯಲ್ಲ ಅಂತ ನಮ್ಗೆ ಹೊಟ್ಟೆ. ಏನ್ ಮಾಡೋಣ, ಇರೋಣ ನೋಡೋಣ ಸ್ವಲ್ಪ. ಕರೆಸ್ಲಾ ನಾಳೆ ಬೆಳಿಗ್ಗೆ ನಂಬರ್ ಇದ್ರು ಕೊಡು. ಹುಡಿಕೊಂಬರ್ಬೇಕಿಲ್ಲ, ಹಂಗ್ ಮಾಡ್ತೀನಿ. ಬೇಡ ಏನ್ ಬೇಡ, ಸುಮ್ಮನಿರು, ನಾನೇ ಮಾಡ್ತೀನಿ ಕಂಪ್ಲೇಂಟ್. ಅಲ್ಲ 10 ವರ್ಷ ಆದ್ರೂ ಇನ್ನು ಏನ್ ಮಾಡ್ತೀಯ ನೀನು? ಇರ್ಲಿ, ಹೆಚ್ಚು ಕಮ್ಮಿ ಊಟ ಇಲ್ಲ ನಿನ್ಗೆ, ತಿಂಡಿ ಇಲ್ಲ, ಮಲ್ಗಕ್ ಜಾಗ ಇಲ್ಲ, ಇಲ್ಲ ಹಾಸ್ಪಿಟ್ಲ್ ಮುಂದೆ ಮನಿ ಕೊತ್ತೀಯ, ಯಾರೋ ಕೊಟ್ಟಿದ್ದು ಇಸ್ಕೊಂಡ್ ತಿಂತೀಯ. ಮಾಡೋದಪ್ಪ ಹೇಳು. ಮಾತ್ರೆ ಮಾತ್ರೆ ಇಲ್ಲ, 2000 ಬೇಕು. ಗೌರ್ಮೆಂಟ್ ಅವ್ರು ಏನಾದ್ರು ಸಪೋರ್ಟ್ ಮಾಡ್ತಾವ್ರ? ಯಾರು ಕೊಟ್ಟಿಲ್ಲ, ಯಾರು ಇಲ್ಲ. ಓಟ್ ಆಯ್ತಾ ನಿಂದು? ಓಟ್ ಆಯ್ತಾ? ಯಾರಿಗಾಗ್ತೀಯ ಓಟ್ ಈ ಸಲ? ಯಾರಿಗಾರು ಯಾಕಂದ್ ಬಾಗ ಯಾರಿಗೂ ಹಾಕ. MP ಚುನಾವಣೆ ಬಂದದೆ, ಹೋಗ್ತೀಯ ಓಟ್ ಹಾಕಕ್ಕಿಲ್ಲ? ಅವತ್ತು ಇಲ್ಲೇ ಭಿಕ್ಷೆ ಬಿಡ್ಕೊಂಡಿರ್ತೀಯ? ಇಲ್ಲಪ್ಪ, ನಾವು ಓಟ್ ಹಾಕ್ತೀವಿ, ನಾವು ಓಟ್ ಹೋಯ್ತೀವಿ. ಹೋಗಿ ಹೋಯ್ತೀಯ, ಮಿಸ್ ಮಾಡ್ಬೇಡ. ನೆಂಡ್ರು ನಾವು ಹೋಗಿ ಓಟ್ ಹಾಕ್ತೀವಿ. ಹೆಂಡತಿ ಎಲ್ಲಿರೋದು? ಇದು ಬೆಂಗಳೂರು ಅವಳೆ.
ಎಂಟಿ ಬಂದು ಕರ್ಕೊಂಡೋಯ್ತಾರ ನಿನ್ನ ನಿಮ್ಗೆ ಅದೇ ಇದು ಮಾತಾಡ್ತಾಳೆ ಬರ್ತಾಳೆ. ಫೋನ್ ಮಾಡಿಕೊಂಡಿದೀಯಾ? ಆ? ಫೋನ್ ಆಯ್ತಾ ನಿನ್ನ ಹತ್ರ? ಎಲ್ಲ ಮಾಡಿಕೊಂಡು ತೋರ್ಸು ತೋರ್ಸು, ಎಲ್ಲ ಮಾಡಿ ತೆಗಿಯಣ ನೋಡೋಣ, ತೆಗಿ ನೋಡೋಣ ಅದ್ ಎಂತ ಫೋನ್ ಮಡಗಿದ್ಯಾ? ಇಲ್ಲ ನನ್ನ ಫೋನ್ ಇಲ್ಲ, ಡೌರಾಜ ನೀನು. ಫೋನ್ ಇಲ್ಲ. ಮತ್ತೆ ಹೆಂಗ್ ಬಂದು ನೋಡ್ಕೊಂಡು ಹೋಯ್ತಾರೆ? ಇಲ್ಲಿ ಗಂಗಣ್ಣ ಕೈ ಕೊಟ್ಟವ್ರೆ. ಇಲ್ಲಿ ಹೋಟ್ಲು ಹೋಟ್ಲು ಅವ್ರಿಗೆ ಫೋನ್ ಮಾಡ್ತಾರೆ, ನೀನು ಹೋಗಿ ಮಾತಾಡ್ರೆ. ಒಟ್ನಲ್ಲಿ ಗಂಡ ಹೆಂಡ್ರು ಚೆನ್ನಾಗಿದ್ದೀರಾ? ಮಕ್ಕಳ್ದು ಹೆಂಗಾರ ಅಲ್ಲಿ 9 ಮಕ್ಳು ದೂರ ಆದ್ರೂ ಪರವಾಗಿಲ್ಲ, ಹೆಂಡ್ರು ಚೆನ್ನಾಗ್ ಹೊಳ್ತಾನೆ. ಚೆನ್ನಾಗಳೆ ಅವಳೇನು ಇದು ಮಾಡಿಲ್ಲ, ಆದ್ರೆ ಮಕ್ಕಳು ಮಾತು ಕಟ್ಕೊಂಡು ಅವ್ರ ಹೂವನ್ನ ಕರ್ಕೊಂಡು ಮಡಿಕೊಡ. ಆಯ್ತು, ಫಸ್ಟ್ ಇದನ್ನ ನಿಲ್ಸು, ಭಿಕ್ಷೆ ಬೇಡೋದನ್ನ ನಿಲ್ಸಿ ಚೆನ್ನಾಗಿರೋ ನೀನು, ಆಯ್ತಾ? ಕೇಳಿಲಿ, ನೀನ್ ಉಡ್ಸಿರೋ ಮಕ್ಳು ನೀನ್ ಕಂಟ್ರೋಲ್ ತಗೋಬೇಕು, ಮಾಡ್ಬೇಕು ಅಂದ್ರೆ ಯಜಮಾನ ನೀನು. ಯಾಕೆ ಹೊಡೆದ ಬೋಳಿ ಮಗ ದೊಡ್ಡ ಮಗನಿಗೆ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಗೊಬ್ಬಿಡ್ತೀನಿ ಈಗ ಅಲ್ಲೇ ಚಿಕ್ಕದು ನಾನು. ಆಯ್ತು, ನಿನಗೆ ಒಳ್ಳೇದಾಗ್ಲಿ. ಅಣ್ಣ ನಾನು ಗೋಮಾಳದಲ್ಲಿ ಗೋಮಾಳದಲ್ಲಿ ಡಿಗ್ರಿ ಮಾಡ್ತಿದ್ದೀನಿ. ಯಾವ ಊರಲ್ಲಿ? ಬಿಡು ಓಲಿ, ನೋಡ್ದೆ ಎಲ್ಲ ಪೇಪರ್ ಎಲ್ಲ ನೋಡ್ದೆ ಬಿಡು. ಗೊತ್ತಿಲ್ಲ. ಎಂತ ಜನ ಮಡಗಿದ್ದೀನಿ ಕಣಪ್ಪ ನಾನು, ಜನ ಮಡಿಕೊಳ್ತಾ ಇದ್ದೆ. ಇದೆಲ್ಲ ಹೈಕೋರ್ಟ್ ಡಿಗ್ರಿ ಮಾಡಿಸ್ತೀನಿ ನಾನಂತೆ. ಎಲ್ಲ ಪೇಪರ್ ಎಲ್ಲ ತಾಂಬಂದ್ಬಿಟ್ಟಿದ್ಯಾ? ಡಿಗ್ರಿ ಪೇಪರ್ ಎಲ್ಲವ ಗೋಮಾಳದಲ್ಲಿ ಡಿಗ್ರಿ ಮಾಡ್ತಿದ್ದೆ. ಕೋರ್ಟ್ ಆರ್ಡ್ರು. ಹೌದಣ್ಣ, ಹೇಳಣ್ಣ. ನೋಡು ತಾತ, ಕೋಟಿ ಕುಳ ಈ ತಾತ ಅಲ್ಲಿ ನೋಡಿದ್ರೆ ಚಿಲ್ಡ್ರೆ ಕಾಸು ಕೈ ಹೊಡ್ಡೋದು. ಸುಮ್ನೆ ಇರೋಣ, ನಿನ್ಗೆ ಗೊತ್ತಿಲ್ಲ. ಕೋಟಿ ಕುಳ 9 ಜನ ಮಕ್ಕಳು ಇಲ್ಲಿ ಹೆಂಗೆ ನೋಡಿಲಿ. ಡಿಗ್ರಿ ಗೋಮಾಳದಲ್ಲಿ ಡಿಗ್ರಿ ಮಾಡ್ತಿದ್ದೀನಿ. ಎಷ್ಟು ಎಕರೆ ಇದು? 10 ಎಕರೆ ಮಾಡಿದ್ದೀನಿ. 10 ಎಕರೆ ಭೂಮಿ ಓನರು. ಕೊಡೋಣ, ನೀವು ಸುಮ್ನೆ ಇರೋಣ, ನೀನು ಇದು ಮಾಡಕ್ ಹೋಗ್ಬಾರ್ದು. ಓಟ್ ಆಗ್ಲಿ, ಬುದ್ಧಿ ಕಲ್ಸಿ ಸರ್ಪಂಚ್ ಕೊಟ್ರು, ಓಟ್ ಸಬ್ಬಿಗೆ ಕೊಟ್ರು. ಆಯ್ತಪ್ಪ, ಒಳ್ಳೇದಾಗ್ಲಿ. ಕಾಂಟ್ಯಾಕ್ಟ್ ಮಾಡಿ ಬೇಗ ನಿನ್ ಮಕ್ಳು ಎಲ್ಲ ಸ್ವಲ್ಪ ಅವರೆಲ್ಲ ಒಪ್ಕೋಬೇಕು, ಎಲ್ಲ ನಿನ್ನ ಸೇರ್ಕೊಳಂಗ ಆಗ್ಲಿ ಎಲ್ಲರೂ ಬಂದು. ಮಾಡ್ತೀನಿ.